ಮುಖ್ಯಮಂತ್ರಿಗೆ ವಿಮಾನ ಖರೀದಿ ಮಾಡಿದ ಮುಖ್ಯನೋ ತುಂಗಭದ್ರಾ ಟಿಕೆಟ್ ಕೂರಿಸೋದು ಮುಖ್ಯ? ಖಾಸಗಿ ವಿಮಾನ, ಖಾಸಗಿ ಹೆಲಿಕಾಪ್ಟರು ಎಲ್ರ ಮೇಲೆ ಇಲ್ಲ ಹಾರಾಡ್ತಲೇ ಇರೋದು. ದಿನ ಹಾರಾಡ್ತಾ ಇರ್ತಾರೆ ಅಧಿಕಾರದ ಬಲದ ಮೇಲೆ. ನೋಡೋಣ, ಕಿಡಿಸೋರು ಜನರು ತಾನೆ. ನೋಡೋಣ, ದೌರ್ಜನ್ಯ ಏನಿದೆ, ಹತ್ಯೆ ಏನಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಹಾಗೇನೆ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ವೀರೇಂದ್ರ ಪರನ, ಸೌಜನ್ಯ ಪರನ ಅಂದ್ರೆ ಕರ್ನಾಟಕದ ಪರನ, ಕನ್ನಡದ ಪರನ ಅಂದ್ರೆ ಕೇಸಿಗೆ ಅಪೀಲ್ ಹೋದ್ರಲ್ಲ, ಜಾಮೀನು ಸಿಗ್ತದೆ. ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ, ಯಾಕೆ ಅಪೀಲ್ ಹೋಗ್ಬೋದು? ಜವಾಬ್ದಾರಿ ನಿರ್ವಹಿಸ್ತೀವಿ, ಈಗ ಯಾಕೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ್ತಾರೆ? ಅಲ್ಲ, ರೈತರಿಗೆ ಒಂದು ಬೆಳೆ ನೀರನ್ನು ಕಟ್ ಮಾಡಿ ಮಾಡೋಂಥ ಅವಶ್ಯಕತೆ ಏನಿತ್ತು? ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತ. ಅವ್ರ ನಿರ್ಲಕ್ಷ್ಯ. ಈಗ ಮತ್ತೆ ಒಂದು ಬೆಳೆ ನೀರು ಕಟ್ ಮಾಡೋಕ್ಕಿಂತ ಮೊದಲೇ ಇದ್ರ ಟೈಮ್ನಲ್ಲಿ ಮಾಡ್ಬೋದಾಗಿತ್ತಲ್ಲ, ಅನ್ ಸೀಸನ್ ಟೈಮ್ನಲ್ಲಿ. ಒಂದು ವರ್ಷನೇ ಗಮನಕ್ಕೆ ಬಂದಾಗ, ಒಂದು ವರ್ಷಕ್ಕೆ ಗಮನಕ್ಕೆ ಬಂದಾಗ ಇಂಥ ವಿಷಯಗಳು ಸರ್ಕಾರ ಯಾವಾಗಲೂ ಆದ್ಯತೆ ಮೇಲೆ ತಗೋಬೇಕು. ಪ್ರಿಯಾರಿಟಿ ಇಂಥ ವಿಷಯಗಳಿಗೆ ಆದ್ಯತೆ. ಈಗ ಅವರ ಖಾಸಗಿ ವಿಮಾನ, ಖಾಸಗಿ ಹೆಲಿಕಾಪ್ಟರು ಯಾರಿಗೆ? ಮುಖ್ಯಮಂತ್ರಿಗಳಿಗೆ ಒಂದು ವಿಮಾನ, ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಕ್ಕೆ ಹೊರಟವ್ರೆ. ಯಾವುದು ಮುಖ್ಯ? ಅಲ್ಲ, ಉದ್ಯೋಗಗಳು, ಕೆಲಸಗಳು ಜಲ್ದಿ ಆಗ್ತಾವ. ಯಾವುದು ಮುಖ್ಯ? ಮುಖ್ಯಮಂತ್ರಿಗೆ ವಿಮಾನ ಖರೀದಿ ಮಾಡಿದ ಮುಖ್ಯನೋ ತುಂಗಭದ್ರಾ ಟಿಕೆಟ್ ಕೂರಿಸೋದು ಮುಖ್ಯನೋ? ಅಲ್ಲ, ಕೆಲಸಗಳು ಜಲ್ದಿ ಆಗ್ತಾವಂತ. ಆಮೇಲೆ ವಿಮಾನದ ಖರೀದಿ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ಮೊದಲು ಗೇಟ್ ಕೂರಿಸ್ತೀವಿ. ಅಲ್ಲ, ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು ಜಲ್ದಿ ಹೋಗಿ ಅಲ್ಲೆಲ್ಲಿ ಕೆಲಸಗಳನ್ನು ಮಾಡ್ಬೋದಲ್ಲ ಅಂತ ಅವ್ರ ವಾದ. ನೆಲದ ಮೇಲೆ ನಿಲ್ಲಂಗಿಲ್ಲ, ಹಾರಾಡ್ತಲೇ ಇರೋದು. ನೆಲ ಕಿಡಿಸೋರು ಜನರು ತಾನೆ. ನೋಡೋಣ, ದಿನ ಹಾರಾಡ್ತಾ ಇರ್ತಾರೆ ಅಧಿಕಾರದ ಬಲದ ಮೇಲೆ. ನೋಡೋಣ ಸರ್, CM ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ನಿಮ್ಮನ್ನು ಪದೇ ಪದೇ ಅವ್ರು ಆರೋಪ ಮಾಡ್ತಾರೆ. ಅವ್ರು ಇಷ್ಟು ದಿವಸ ಮಾಡಿದ್ರು, CTV ಅವರು SIT ನಾವೇ ಕೊಟ್ಟಿದ್ವಿ, ಈಗ ಆರೋಪ ಮಾಡ್ತಾರೆ, ಈಗ ಇದು ಮಾಡ್ತಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಶ್ನೆಯೇ ಅಸಂಬದ್ಧ. ಅವ್ರೇನು ಕೇಳಿದ್ದಾರೆ? ನೀವು ವೀರೇಂದ್ರ ಹೆಗ್ಗಡೆ ಪರನ, ಸೌಜನ್ಯ ಪರನ ಅಂತ ಕೇಳಿದ್ದಾರೆ. ಇಲ್ಲಿ ಪರಸ್ಪರ ಪರ ವಿರುದ್ಧ ಅನ್ನೋದೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ. ಸೌಜನ್ಯ ಪ್ರಕರಣ BJP ಅವ್ರು ಯಾಕೆ ಮಾಡಲಿಲ್ಲ? ಹತ್ಯೆ ಅದನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರ? ಸೌಜನ್ಯ ಮೇಲಿನ ದೌರ್ಜನ್ಯ ಏನಿದೆ, ಹತ್ಯೆ ಏನಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಅದನ್ನ ಯಾವುದೇ ಆಧಾರವಿಲ್ಲದೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಕಟ್ಟುವ ಷಡ್ಯಂತ್ರ ಇದೆಯಲ್ಲ, ಅದು ಅಪರಾಧ. ನಾವು ಯಾರ ಪರ ಅಂತ ಕೇಳಿದ್ರೆ ನಾವು ನ್ಯಾಯದ ಪರ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಬಯಲಿಗೆ ಬರಬೇಕು. ಹಾಗೇನೆ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಸೊ ಈ ಆಧಾರವಿಲ್ಲದೆ ಈಗ ನಿಮ್ಮ ಮುಖ್ಯಮಂತ್ರಿಗಳ ಪ್ರಶ್ನೆ ಇದೆಯಲ್ಲ, ಅಸಂಬದ್ಧವಾದ ಪ್ರಶ್ನೆ ಅಲ್ಲ. ಈಗ ನೀವು ವೀರೇಂದ್ರ ಹೆಗ್ಗಡೆ ಪರನ, ಸೌಜನ್ಯ ಪರನ ಅಂದ್ರೆ ಪರಸ್ಪರ ವಿರುದ್ಧ ನಿಲ್ಲಿಸೋದೇ ಕುತಂತ್ರ. ಸೌಜನ್ಯ ಮತ್ತು ವೀರೇಂದ್ರ ಹೆಗ್ಗಡೆ ಅವರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸೋದೇ ಒಂದು ಕುತಂತ್ರ. ಈ ಕುತಂತ್ರದ ವಿರುದ್ಧ ನಾವು ಈ ಕುತಂತ್ರದ ವಿರುದ್ಧ ನಾವಿರೋದು. ಈ ಪ್ರಶ್ನೆಯೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ. ಈಗ ಹೆಂಗೆ ಕೇಳ್ದಂಗೆ ಆಯ್ತು ಅಂತ ಕೇಳಿದ್ರೆ, ಈ ಕರ್ನಾಟಕದ ಪರನ, ಕನ್ನಡದ ಪರನ ಅಂದ್ರೆ ಕರ್ನಾಟಕ ಮತ್ತು ಕನ್ನಡ ಬೇರೆ ಬೇರೆ ಏನು? ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯನ ವಿರುದ್ಧ ನಿಲ್ಸೋದೇ ಒಂದು ಕುತಂತ್ರ. ಆ ಕುತಂತ್ರದ ವಿರುದ್ಧ ಗಿರೀಶ್ ಮಟ್ಟಣ್ಣವರಾಗಲಿ, ತಿಮ್ಮರೋಡಿ ಆಗಲಿ, ಅವರು ಹಿಂದೂಪರ ಸಂಘಟನೆಯವರಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಏನು BJP ಅವರಿಗೆ ಅಂತಾರೆ. ಈಗ ನಮ್ಮ ಸಂಘಟನೆ ಏನಾದ್ರು ನಿರ್ಣಯ ತಗೊಂಡಿದೆಯಾ? ಸಂಘಟನೆ ಧರ್ಮಾಧಿಕಾರಿಗಳ ಪರವಾಗಿ ನಿರ್ಣಯ ತಗೊಂಡು ಬೀದಿಗಿಳಿದಿದೆ, ಧರ್ಮಸ್ಥಳದ ಪರವಾಗಿ ಬೀದಿಗಿಳಿದಿದೆ. ಇವತ್ತು ಗಿರೀಶ್ ಮಟ್ಟಣ್ಣಗೆ ಒಂದು ಕಾಲದಲ್ಲಿ BJP ಜವಾಬ್ದಾರಿ ಇತ್ತು, ಇವತ್ತೇನಿದೆ ಜವಾಬ್ದಾರಿ? ಏನಿದೆ? ಇಲ್ಲ, ಅವ್ರು ಕೇಳ್ತಾ ಇರೋದು ಈಗ ಅವ್ರು ಹಿಂದೂಪರ ಸಂಘಟನೆಯಲ್ಲಿ ಇದ್ದಂಥವ್ರಲ್ಲ, ಅವರೇ ಮಾಡಿದ್ರು, ಯಾಕೆ ಸುಮ್ಮನೆ ಕೂತ್ರಿ ಮಾಡಲಾರ್ದೆ, ತನಿಖೆ ಮಾಡಿಸಲಾರ್ದೆ BJP ಗೌರ್ಮೆಂಟ್ ಇದ್ದಾಗ? ಮುಖ್ಯಮಂತ್ರಿಗಳಿಗೆ, ಹೇಳುವವರಿಗೆ ಅದರ ಅರಿವೇ ಇಲ್ಲ. ಸೌಜನ್ಯ ಪ್ರಕರಣದ ತನಿಖೆಯಾಗಿ, ಚಾರ್ಜ್ ಶೀಟ್ ಆಗಿ ಒಬ್ಬ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿತ್ತು. ಅವನಿಗೆ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತೇಳಿ ಅವನನ್ನು ಬಿಡುಗಡೆ ಮಾಡಿದ್ದಾರೆ.
ಅದ್ರ ವಿರುದ್ಧ ಅಪೀಲ್ ಹೋಗ್ಬೋದಿತ್ತ ನೀವು? ಯಾಕೆ ಅಪೀಲ್ ಹೋಗೋದಿಲ್ಲ? ಈ ದರ್ಶನ್ ಕೇಸಿಗೆ ಅಪೀಲ್ ಹೋದ್ರಲ್ಲ, ಜಾಮೀನು ಸಿಕ್ತು ಅಂತ. ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ, ಯಾಕೆ ಅಪೀಲ್ ಹೋಗಲಿಲ್ಲ? ಇದೆಲ್ಲವೂ ಸರ್ಕಾರದ ಬಗ್ಗೆ ಸಂಶಯ ಮೂಡಿಸುತ್ತೆ. ಈಗ ನೀವು ದರ್ಶನ್ ಪ್ರಕರಣದಲ್ಲಿ ಅಪೀಲ್ ಹೋದ್ರಿ, ಸುಪ್ರೀಂ ಕೋರ್ಟಿಗೆ ಹೋದ್ರಿ, ಸುಪ್ರೀಂ ಕೋರ್ಟು ಜಾಮೀನು ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ನೀವು ಹೈಕೋರ್ಟು ಬಿಡುಗಡೆ ಮಾಡಿದ್ದೀರಿ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಸರ್ಕಾರ, ಯಾಕೆ ಹೋಗಿಲ್ಲ? ಸರ್ ಇವರು ಕೆ ಎನ್ ರಾಜಣ್ಣ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಬಿಜೆಪಿ ಹತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರವರೇ ಈಗ ನಡೆಸಿದ್ದಾರೆ, ಚರ್ಚೆ ನಡೆದಿದೆ. ಊಹಾಪೋಹದ ಪ್ರಶ್ನೆಗಳಿಗೆ ನಮ್ಮಂಥವ್ರು ಉತ್ತರಿಸಬಾರ್ದು. ಅವರು ನಾವು ಬರ್ತೀವಿ ಅಂತ ಹೇಳಿಲ್ಲ, ನಾವು ಸೇರಿಸ್ಕೊಳ್ತೀವಿ ಅಂತಂದರೆ ಇಲ್ಲ. ಮಧ್ಯದಲ್ಲಿ ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆ, ಕೆಲವರು ರಾಜಣ್ಣನ ಉಳಿಸ್ಕೋಬೇಕು ಅಂತ, ಕೆಲವರು ಹೊರಗೆ ಹಾಕಬೇಕು, ತಳ್ಳಬೇಕು ಅಂತ ಕಾಂಗ್ರೆಸ್ ಒಳಗೆ ನಡೀತದೆ. ಇನ್ನೂ 2.25 ವರ್ಷ ಇದೆ ಕಾಂಗ್ರೆಸ್ ಆಡಳಿತಕ್ಕೆ. 2.25 ವರ್ಷದಲ್ಲಿ ಕಾದು ನೋಡಿ. 2.25 ವರ್ಷದಲ್ಲಿ ಏನೇನು ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಿ. ಈಗ ಬರಲಿ ಸರ್, ಸ್ಥಳೀಯವಾಗಿ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ನಾಯಕ್ ಎಂಬರು ಕೊಲೆ ಆಯಿತು. ಅದ್ರ ಬಗ್ಗೆ ಇವತ್ತಿಗೂ ಸರ್ಕಾರ ಯಾವುದೇ ರೀತಿ ನಿರ್ಣಯ ತಗೊಳ್ಳೋಕ್ಕೆ ಹಿಂದೇಟಾಗ್ತಾ ಇದೆ. ತಾವು ಜಿಹಾದ್ಗೆ ಹಲವು ಮುಖಗಳಿದ್ದಾವೆ. ಗವಿಸಿದ್ದಪ್ಪ ನಾಯಕು ಬಲಿಯಾಗಿದ್ದ ಜಿಹಾದಿಗೆ ಹಲವು ಮುಖ. ಲ್ಯಾಂಡ್ ಜಿಹಾದ್ ಇದೆ, ಲವ್ ಜಿಹಾದ್ ಇದೆ. ಇದು ಒಂದು ಜಿಹಾದ್ನ ಒಂದು ಮುಖ. ಇಲ್ಲಿ ಸತ್ತವನು ದಲಿತರು ಹುಡುಗ, ವಾಲ್ಮೀಕಿ ಹುಡುಗ. ಹಂಗಾಗಿ ಈ ಸರ್ಕಾರಕ್ಕೆ ಸತ್ತವನ ಮೇಲೆ ಪೋಕ್ಸೋ ಕೇಸ್ ಇತಿಹಾಸದಲ್ಲಿ ಎಲ್ಲಿದೆ? ಸತ್ತವನ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇಲ್ಲ. ಈ ಸರ್ಕಾರದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಹುಟ್ಟದೇ ಇದ್ದವ್ರನ್ನ ಸಾಯಿಸ್ಬಿಡ್ತಾರೆ. ಅನನ್ಯ ಭಟ್ ಅನ್ನೋರು ಹುಟ್ಟೇ ಇರಲಿಲ್ಲ, ಅವ್ರನ್ನ ಸಾಯಿಸ್ಬಿಟ್ಟಿದ್ರು. ಹಾಗೇನೆ ಸತ್ತವನ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇರಲಿಲ್ಲ. ಗವಿಸಿದ್ದಪ್ಪ ನಾಯಕನ ಮೇಲೆ ಸತ್ತವನ ಮೇಲೆ ಪೋಕ್ಸೋ ಕೇಸ್. ಇದು ಕಾಂಗ್ರೆಸ್ ಸರ್ಕಾರದ ಹೊಸ ಸೆಕ್ಯುಲರ್ ರೀತಿ.